ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದ ನಾನು ನಿಮಗೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ಸ್ ಆಗಿರ್ಬೋದು ಯಾರ ಜೊತೆ ನೀವು ವಾಟ್ಸಪ್ನ ಚಾಟ್ ಮಾಡ್ತಿರ್ತೀರಲ್ಲ ಆ ಒಂದು ಚಾಟ್ಗಳಿಗೆ ಮಾತ್ರ ನೀವು ಲಾಕನ್ನು ಸೆಟ್ ಮಾಡೋದು ಹೇಗಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವ್ರ ಹತ್ರ ನೀವು ಪರ್ಸನಲ್ ಆಗಿ ಚಾಟ್ ಮಾಡ್ತಿರ್ತೀರಲ್ಲ ಆ ಒಂದು ಚಾಟ್ಗಳಿಗೆ ನೀವು ಇನ್ನು ಮುಂದೆ ಲಾಕ್ ಕೂಡ ಹಾಕಬಹುದು ಸ್ನೇಹಿತರೆ. ನೀವು ವಾಟ್ಸಪ್ ಬಿಟ್ಟು ನೀವು ಡೈರೆಕ್ಟ್ ಅವರ ಒಂದು ಪರ್ಸನಲ್ ಆಗಿ ನೀವು ಆ ಒಬ್ಬ ವ್ಯಕ್ತಿಗೆ ಮಾತ್ರ ನೀವು ಚಾಟ್ಗೆ ನೀವು ಲಾಗನ್ನು ಹಾಕಬಹುದು ಸ್ನೇಹಿತರೆ. ಅದಕ್ಕಾಗಿ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆ ಅಪ್ಲಿಕೇಶನ್ ಯಾವುದು, ಅದನ್ನು ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಥವಾ ಯಾರೇ ಆಗಿರ್ಬೋದು ಅವರ ಒಂದು ಪರ್ಸನಲ್ ಚಾಟ್ಗೆ ನೀವು ಇನ್ನು ಮುಂದೆ ನೀವು ಲಾಕ್ ಕೂಡ ಹಾಕಬಹುದು ಸ್ನೇಹಿತರೆ. ಅದು ವಾಟ್ಸಪ್ ಬಿಟ್ಟು ಸ್ನೇಹಿತರೆ, ನೀವು ಪರ್ಸನಲಾಗಿ ನೀವು ಲಾಕ್ ಹಾಕಬೇಕಂದ್ರೆ ನೀವು ವಾಟ್ಸಪ್ ಪೂರ್ತಿ ಲಾಕ್ ಹಾಕ್ತೀರಿ, ಅವೆಲ್ಲ ಬೇಡ ಸ್ನೇಹಿತರೆ. ನೀವು ಇವನು ಮುಂದೆ ಏನು ಮಾಡ್ತೀರಿ ಸ್ನೇಹಿತರೆ, ನಿಮಗೆ ಇಷ್ಟ ಆಗಿರುವವರು ಮಾತ್ರ ನೀವು ಲಾಕ್ ಹಾಕೊಂಬಿಡು ಸ್ನೇಹಿತರೆ. ಅವರ ಒಂದು ಮೆಸೇಜ್ ಅನ್ನೋದು ಯಾರು ಓದೋಕ್ಕಾಗಲ್ಲ. ಬೇರೆಯವ್ರು ಯಾರನ್ನು ಓದ್ಕೊಳ್ಳಿ, ನಿಮಗೆ ಯಾರಿಗೆ ಪರ್ಸನಲ್ ಆಗಿರುತ್ತಲ್ಲ ಅವ್ರದಷ್ಟು ನೀವು ಲಾಕ್ ಕೂಡ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಅದಕ್ಕಾಗಿ ಏನೇ ಸ್ನೇಹಿತರೆ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ವಿಡಿಯೋ ಕಾಣಿಸ್ತಿರುತ್ತಲ್ಲ ಅಲ್ಲಿ ನಿಮಗೆ ಟೈಟಲ್ ಬಾರ್ನಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತಲ್ಲ, ನಿಮಗೆ ಇಲ್ಲಿ ನಂದು ಒಂದು ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, kvmcreation.in ಅಂತ. ಆ ಲಿಂಕ್ ಮೇಲೆ ಓಪನ್ ಮಾಡಿ ಸ್ನೇಹಿತರೆ. ನೀವು ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ನೋಡ್ತಿರ್ಬೋದು ಮೊದಲನೇ ಆಪ್ಷನ್. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಸ್ನೇಹಿತರೆ ನೀವು ಏನು ಮಾಡ್ಬೇಕಂದ್ರೆ ಈ ರೀತಿ ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಬಂದ ತಕ್ಷಣ ನಿಮಗೆ ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಆ ಆ್ಯಪನ್ನು ಓಪನ್ ಮಾಡಿ ಸ್ನೇಹಿತರೆ. ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅಂತ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಂತರ ನಿಮಗೆ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡೋಂತೆ ಆ ಒಂದು ಪಾಸ್ವರ್ಡನ್ನು ನೀವು ಎಂಟರ್ ಮಾಡ್ಕೊಳ್ಳಿ ಯಾವುದಾನ ಒಂದು. ನಂತರ ಕನ್ಫರ್ಮ್ ಮಾಡಿ. ನಂತರ ನಿಮಗೆ ರಿಕವರಿ ಇಮೇಲ್ ಅಂತ ಇರುತ್ತೆ. ಒಂದು ವೇಳೆ ಪಾಸ್ವರ್ಡ್ ಮರ್ತೋದಾಗ ನಿಮಗೆ ಇಮೇಲ್ ಮುಖಾಂತರ ಅದನ್ನು ರಿಕವರಿ ಮಾಡ್ಕೋಬೋದು. ಪಿನ್ ಅನ್ನೋದು ಸೆಟಪ್ ಮಾಡ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ನಿಮ್ಗೆ ಬೇಕಾಗಿದ್ದರೆ ಮತ್ತೆ ಸೆಟಪ್ ಮಾಡ್ಕೊಳ್ಳಿ. ನಂತರ ನಾನು ಸ್ಕಿಪ್ ಮಾಡಿ ತೋರಿಸ್ತೀನಿ. ನಂತರ ಸ್ನೇಹಿತರೆ ನಿಮ್ಗೆ ಈ ರೀತಿ ಬರುತ್ತೆ. ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಎನೇಬಲ್ ಮೇಲೆ ಕ್ಲಿಕ್ ಮಾಡ್ತಾ ನಿಮ್ಗೆ ಪರ್ಮಿಷನ್ ಕೇಳುತ್ತೆ, ಆ ಪರ್ಮಿಷನ್ ಕೊಟ್ಬಿಡಿ. ಈ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮ್ಗೆ ಕೆಳಗೆ ಇರುತ್ತೆ ಆ ಪರ್ಮಿಷನ್, ಅದು ಇಲ್ಲಿ ನೀವು ಕೊಟ್ಬಿಡಿ ಸ್ನೇಹಿತರೆ. ಪರ್ಮಿಷನ್ ಕೊಟ್ಟ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ. ನೀವು ಬ್ಯಾಗ್ ಬನ್ನಿ ಸ್ನೇಹಿತರೆ. ಬ್ಯಾಗ್ ಬಂದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ. ಕೆಳಗೆ ನಿಮಗೆ ನ್ಯೂ ಚಾಟ್ ಮತ್ತು ಗ್ರೂಪ್ ಲಾಕ್ ಲಿಸ್ಟ್ ಅಂತ ಇರುತ್ತೆ. ಹಾಗೆ ನಿಮಗೆ ಮೆಸೇಜ್ ಟು ಅನ್ಸೇವ್ಡ್ ನಂಬರ್ ಅಂತ ಇರುತ್ತೆ. ನೀವು ಯಾರಿಗ ನಾನು ನಂಬರ್ ಸೇವ್ ಇಲ್ಲದೇ ಮೆಸೇಜ್ ಮಾಡ್ಬೇಕಂದ್ರೆ ಇಲ್ಲಿ ಕೂಡ ಮಾಡ್ಬೋದು ಸ್ನೇಹಿತರೆ. ಅವರ ನಂಬರ್ ಎಂಟರ್ ಮಾಡಿ ನೀವು ಏನು ಮೆಸೇಜ್ ಮಾಡ್ಬೇಕಂದ್ರೆ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಮೆಸೇಜ್ ಮಾಡ್ಬೋದು. ನೀವು ನಿಮಗೆ ಇಷ್ಟ ಆಗಿರುವ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು, ಬಾಯ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರ ಒಂದು ಸೀಕ್ರೆಟ್ ಚಾಟ್ ಹೇಗೆ ನೀವು ಲಾಕ್ ಹಾಕೋದಂದ್ರೆ ಸ್ನೇಹಿತರೆ, ನಿಮಗೆ ಇಲ್ಲಿ ಮೇಲೆ ಪ್ಲಸ್ ಮಾರ್ಕ್ ಕಾಣುತ್ತೆ ನೋಡ್ತಿರ್ಬೋದು. ಆ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ವಾಟ್ಸಪ್ಪನ್ನು ಓಪನ್ ಮಾಡಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ಉದಾಹರಣೆಯಲ್ಲಿ ನೋಡ್ತಿರ್ಬೋದು. ಒಂದು ನಂಬರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ ಅಥವಾ ನೀವು ಯಾರದೇ ಒಂದು ಪರ್ಸನಲ್ ಚಾಟನ್ನು ನೀವು ಲಾಕ್ ಮಾಡ್ಬೇಕಂತಿರಲ್ಲ ಅವರ ಒಂದು ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ರೀತಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಅವರ ಒಂದು ಹೆಸರು ಅನ್ನೋದು ಲಾಕ್ ಆಗಿಬಿಡುತ್ತೆ. ಇಲ್ಲಿ ನೋಡ್ತಿರೋದು ಮೇಲೆ ನಿಮಗೆ ಸ್ನೇಹಿತರೆ ಇಲ್ಲಿ ನಿಮಗೆ ಅನ್ಲಾಕ್ ಕೂಡ ಇರುತ್ತೆ, ಲಾಕ್ ಕೂಡ ಇರುತ್ತೆ. ನೀವು ಅನ್ಲಾಕ್ ಮಾಡ್ಬೇಕಂದ್ರೆ ಈ ಒಂದು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅನ್ಲಾಕ್ ಆಗುತ್ತೆ. ಒಂದು ವೇಳೆ ಲಾಕ್ ಮಾಡ್ಬೇಕಂದ್ರೆ ಲಾಕ್ ಆಗಿ ಮಾಡ್ಬೋದು. ನಂತರ ಆ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿದ್ರೆ ನಿಮ್ಗೆ ಲಾಕ್ ಬರುತ್ತೆ ನೋಡ್ತಿರ್ಬೋದು. ನೋಡಿ ಸ್ನೇಹಿತರೆ, ಆ ಒಂದು ವಾಟ್ಸಪ್ಪನ್ನು ಓಪನ್ ಮಾಡೋದಕ್ಕೆ ಹೋದರೆ ಲಾಕ್ ಬರುತ್ತೆ ಸ್ನೇಹಿತರೆ. ಅವಾಗ ನೀವು ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ನೀವು ನಿಮ್ಮ ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಒಂದು ಪಾಸ್ವರ್ಡನ್ನು ನೀವು ಎಂಟರ್ ಮಾಡಿ ನೀವು ಲಾಕ್ ಅನ್ನೋದು ಓಪನ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ನಿಮ್ಮ ಒಂದು ಪರ್ಸನಲ್ ಚಾಟನ್ನು ನೀವು ಲಾಕ್ ಮಾಡ್ಬೋದು ಸ್ನೇಹಿತರೆ. ಇದೇ ರೀತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಾಟ್ಸಪ್ನ ಹೊಸ ಅಪ್ಡೇಟ್ ಆಗಿರ್ಬೋದು, ಹಾಗೆ ನಿಮ್ಗೆ ಹೊಸ ಟ್ರಿಕ್ಸ್ ಆಗಿರ್ಬೋದು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರು ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ನೇಹಿತರೆ ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತೀರಿ, ಅವರು ಪಕ್ಕದಲ್ಲಿ ಬೆಲ್ ಬಟನ್ ಮಾತ್ರ ಕ್ಲಿಕ್ ಮಾಡಿರಲ್ಲ. ಯಾರು ಬೆಲ್ ಬಟನ್ ಕ್ಲಿಕ್ ಮಾಡಿರಲ್ಲ ಅವರು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.